ನಮಸ್ಕಾರ ರೀ ಎಲ್ಲ ನಮ್ ರಾಯಲ್ ಮಂದಿಗೆ. ತುಳಜಾಪುರ ರೈಡ್ ಹೋಗಿ ಬಂದ ನಂತರ ಮತ್ತೆ ಎಲ್ಲಿಗೂ ಹೋಗಿರ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಇವತ್ತು ಓಡ್ತಾ ಇದ್ದೀನಿ. ಬನ್ನಿ ಮೊದ್ಲಿಗೆ ಪೆಟ್ರೋಲ್ ಹಾಕೊಳ್ಳೋಣ. ಬೈಕಲ್ಲಿ ಪೆಟ್ರೋಲ್ ಹಾಕ್ಸಿಲ್ಲ, ತುಂಬಾ ದಿವಸ ಆಯ್ತು ಪೆಟ್ರೋಲ್ ಹಾಕಿರ್ಲಿಲ್ಲ. ಪೆಟ್ರೋಲ್ ಹಾಕೊಳ್ಳೋಣ ಮೊದ್ಲಿಗೆ. ಪೆಟ್ರೋಲ್ ಹಾಕೊಂಡು ಹಾಗೆ ಕಂಟಿನ್ಯೂ ಮಾಡೋಣ. ಟು ನಾಟ್ ಫೈವ್ ಅಂಕಲ್. ತುಳಜಾಪುರ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸಿರೋನು ಮತ್ತೆ ಹಾಕಿಸಿರ್ಲಿಲ್ಲ. ಮತ್ತೆ ಇವತ್ತು ಹೊರಡ್ತಾ ಇದ್ದೇನೆ. ಜಾಸ್ತಿ ದೂರ ಏನು ಹೋಗೋದಿಲ್ಲ, ನಮಗೆ ಒಂದು 20-25 ಕಿಲೋಮೀಟರ್ ಅಷ್ಟೇ ಹೋಗ್ತಾ ಇರೋದು. ಇವಾಗ 200 ರೂಪೀಸ್ ಪೆಟ್ರೋಲ್ ಸಾಕಾಗುತ್ತೆ. ಫೋನ್ ಪೇ ರೀ. ಆಯ್ತು ನೋಡ್ರಿ ಅಂಕಲ್. ಎಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲೇ ಬೀದರ್ ನಿಯರ್ 25 ಕಿಲೋಮೀಟರ್ ದೂರದಲ್ಲಿರುವಂತ ಒಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ಅಲ್ಲಿ ಮುಂದೆ ಹೇಳ್ತೀನಿ ಬನ್ನಿ. ಅಲ್ಲೂ ಒಂದು ದೇವಸ್ಥಾನ ಇದೆ ಅಂತ ನೋಡಿದೆ, ಹಾಗಾಗಿ ಆ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಕೆಲವರು ನೋಡಿರ್ಬೋದು ಅನ್ಸುತ್ತೆ, ಇನ್ನೂ ತವರು ನೋಡಿರಲ್ಲ. ನಮ್ಮ ಬೀದರ್ ಜನರಿಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸವರೆಗೂ. ನಾನು ಇಲ್ಲೇ ಬೀದರ್ ಸುತ್ತಮುತ್ತನೇ ಇದ್ರೂ ನನಗೆ ಆ ಪ್ಲೇಸ್ ಇರೋದು, ಆ ದೇವಸ್ಥಾನ ಇರೋದು ನನಗೆ ಗೊತ್ತಿರಲಿಲ್ಲ. ಯಾರು ಜಾಸ್ತಿ ಜನ ಆ ದೇವಸ್ಥಾನಕ್ಕೆ ಹೋಗಲ್ಲ, ತುಂಬಾ ಕಮ್ಮಿ ಜನ ಹೋಗ್ತಾರಲ್ಲಿ. ಹಾಗಾಗಿ ನಾನು ಇವತ್ತು ಆ ಪ್ಲೇಸ್ ತೋರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇನ್ನು 1-2 ಡೇಸ್ ಆದ ನಂತರ ತಿರುಪತಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ. ತಿರುಪತಿ ವಿಡಿಯೋನು ಬರುತ್ತೆ. ಮೊನ್ನೆನೆ ತಿರುಪತಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೆ, ಟಿಕೆಟ್ನು ಬುಕ್ ಮಾಡಿದ್ದೆ. ಬಟ್ ಆದ್ರೆ ನನ್ನ ಜೊತೆ ಯಾರು ಫ್ರೆಂಡ್ ಬರಲಿಲ್ಲ. ಹಾಗಾಗಿ ಅದು ಟಿಕೆಟ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಮತ್ತೆ ಅಂತ ಪ್ಲಾನ್ ಮಾಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇಲ್ಲಿ ಸೈಡಿಗೆ ತಗೊಳ್ಳೋಣ, ಯಾಕಂತಂದ್ರೆ ನಮ್ಮ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾನೆ. ಅವನಿಗೆ ಕರ್ಕೊಂಡು ಹೋಗೋಣ. ಅವನಿಗೆ ಕಾಲ್ ಮಾಡೋಣ ಇರಿ. ಹಲೋ, ಇನ್ನ ಕೇಳದ್ರಾಗ ಇದ್ದಿ ನೀನು. ಅಂಬೇಡ್ಕರ್ ಸರ್ಕಲ್ ಬಂದ, ನೀನು ಕೇಳದ್ರಾಗ ಇದ್ದಿ. ನಮ್ಮ ಫ್ರೆಂಡ್ ಬಂದಿದ್ದಾನಂತೆ, ಸೊ ಹಾಗಾಗಿ ಅವನಿಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲೇ ಬರ್ತಾ ಇದ್ದೀನಿ. ನಾನು ಇವಾಗ ಅಂಬೇಡ್ಕರ್ ಸರ್ಕಲ್ ಹತ್ರ ಇದ್ದೀನಿ. ಅವನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲದನ್ನಂತ ಇಲ್ಲ ಅದನ್ನ, ಇಲ್ಲಿ ಸೈಡಲ್ಲಿ ಅದನ್ನ ಮತ್ತೆ ಹಿಂದೆ ತಿರ್ಸ್ಕೊಳ್ಬೇಕಾಗತ್ತೆ ಇವಾಗ. ಏನು ಗುರು ಎಡಕ್ಕೆ ಮುರ್ಕೊಂಡು. ಫೈನಲಿ ನಮ್ಮ ಫ್ರೆಂಡ್ ಬಂದಾಯ್ತು. ಸೊ ಇವಾಗ ಹೊರಡೋದೆ. ಗಾಡಿ ತಗೊಳ್ತೀನಿ ಹಿಂದೆ. ಪೊಲೀಸರು ಇಲ್ಲಿ ಬೈಕ್ ಹಿಡಿಲತ್ತಾರ, ಗಾಡಿ ತಗೊಳ್ತೀನಿ ಅಂತ ಹೇಳ್ತೀನಿ ಮಗನೇ. ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲಲ್ಲ ಒಂದು ಬಿ ಕರೆಕ್ಟಾಗಿ ನಿನ್ನ ಹತ್ರ. ಹೆಲ್ಮೆಟ್ ಅವ್ನು ತಗೊಂಡು ಏನು ಮಾಡ್ತೀವಿ, ಎಲ್ಲಿ ಸಿಕ್ಕತ್ತ ಗುರುಗಳು ಎಲ್ಲಾರ? ಇಲ್ಲೇ ಸೈಡಿಗೆ ಹಾಕೊಳ್ಳೋಣ. ನೌಬಾದಿಂದ ಸ್ವಲ್ಪ ಮುಂದ್ಗಡೆ ಬಂದಿದ್ವಿ. ಸೊ ಬರ್ಬೇಕಾದ್ರೆ ಇಲ್ಲಿ ಹವ ಮಲ್ಲಿನಾಥ್ ಗುರುಗಳು ಹೋಗ್ತಾ ಇದ್ರಂತೆ. ಸೊ ಹಾಗಾಗಿ ಕಬ್ಬಿನ ಹಾಲನ್ನ ಕೊಡ್ತಾ ಇದ್ದಾರೆ ನೋಡಿ. ಅಲ್ಲಿ ನಮ್ಮ ಫ್ರೆಂಡ್ನು ಕುಡಿತಾ ಇದ್ದಾನೆ ನೋಡಿ. ಸೊ ನಾನು ಕೊಂಡೆ ಇವಾಗ. ಹವ ಮಲ್ಲಿನಾಥ್ ಗುರುಗಳು ಯಾವಾಗ್ಲೂ ಈ ಪ್ಲೇಸ್ ಅಲ್ಲಿ ದರ್ಶನ ಕೊಡೋದಕ್ಕಂತ ನಿಂತ್ಕೊಂಡಿರ್ತಾರೆ. ಸೊ ಇವಾಗೇ ಪಾಸ್ ಆದ್ರು ಅವ್ರು. ಅಲ್ಲಿ ನಾವು ಇವಾಗ ಬರ್ಬೇಕಾದ್ರೇನೆ ಪಾಸ್ ಆಗಿರೋದು ಅವರು. ಸೊ ಹಾಗಾಗಿ ಇಲ್ಲಿ ಕಬ್ಬಿನ ಹಾಲನ್ನ ಕೊಡ್ತಾ ಇದಾರೆ ನೋಡಿ. ಸೊ ಅದೇನು ಪಬ್ಲಿಕ್ ಎಲ್ಲ ಬರ್ತಾ ಇದೆ ನೋಡಿ. ಗುರುಗಳು ಇದ್ದಾರೆ ಅನ್ಕೊಂಡು ಬರ್ತಿದ್ದಾರೆ. ಬಟ್ ಆದ್ರೆ ಗುರುಗಳು ಇವಾಗ ತಾನೇ ಹೊರಟ್ರು. ಅವರು ಜಸ್ಟ್ ನಮ್ಮ ಎದುರುಗಡೆಯಿಂದಾನೇ ಹೋದ್ರು ಅವರು. ಆಮೇಲೆ ಮೈಲಾರ್ ಬಂದಾಯ್ತು. ಮೈಲಾರಿಂದ ಇಲ್ಲಿಂದ ನಾವು ಬಸ್ಸಿಗೆ ಬರ್ಬೇಕಾದ್ರೆ ಬೀದರಿಂದ ಏನ್ ಬರ್ತೀವಲ್ವಾ, ಸೊ ಆ ಬಸ್ಸಿಗೆ ಬರ್ಬೇಕಾದ್ರೆ ನಾನು ಇವಾಗ ಹೋಗ್ತಾ ಇರೋಂಥ ದೇವಸ್ಥಾನದ ಹತ್ರ ಸ್ಟಾಪ್ ಕೊಡಲ್ಲ ಅನ್ಸುತ್ತೆ. ನಾವು ಬರ್ಬೇಕಾದ್ರೆ ಇಲ್ಲೇ ಖಾನಾಪುರಲ್ಲೇ ಇಳ್ಕೊಂಡು, ಸೊ ಇಲ್ಲಿಂದ ಯಾವುದಾದ್ರೂ ಒಂದು ಆಟೋ ಪ್ರೈವೇಟ್ ವೆಹಿಕಲ್ನ ಮಾಡಿಕೊಂಡು ಹೋಗ್ಬೇಕನ್ಸುತ್ತೆ.
ಜಾಸ್ತಿ ಜನ ಹೋಗಲ್ವಲ್ಲ, ಹಾಗಾಗಿ ಅಲ್ಲಿ ಸ್ಟಾಪ್ ಇಲ್ಲ ಅಂತ ಅನ್ಸುತ್ತೆ. ಅದ್ರಗೋಸ್ಕರ ನಾವು ಯಾರೇ ಬರಬೇಕಾದ್ರೂ, ಬೀದರಿಂದ ಬರಬೇಕಾದ್ರೆ ಖಾನಾಪುರ ಇಳ್ಕೊಂಡೇ ಬರಬೇಕಾಗುತ್ತೆ. ಬಾಲ್ಕಿಯಿಂದ ಬರಬೇಕಾದ್ರೂ ನಾವು ಖಾನಾಪುರ ಬಂದ್ಬಿಟ್ಟೆ ಬರಬೇಕಾಗುತ್ತೆ. ಇಲ್ಲಿಂದ ಯಾವುದಾದ್ರೂ ಪ್ರೈವೇಟ್ ವೆಹಿಕಲ್ಗಳಿಗೆ ಮಾತಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಖಾನಾಪುರದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ನಾವು ಹೋಗ್ಬೇಕಾದ್ರೆ ಅಲ್ಲಿ ಮುಂದೆ ಒಂದು ಕಾರ್ನರ್ ಬರುತ್ತೆ, ಅಲ್ಲಿ ಕಾರ್ನರಿಂದ ರೈಟಿಗೆ ತಗೊಳ್ಬೇಕು. ನಾನು ಯಾವಾಗೂ ಒಂದ್ಸರಿ ಅಲ್ಲಿ ಬ್ಯಾನರ್ ಹಾಕಿರೋದು, ಸೊ ಇದೇನು ಬ್ಯಾನರ್ ಈ ಥರ ಹಾಕಿದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೂ ಗೊತ್ತಿರಲಿಲ್ಲ ಇಲ್ಲಿ ಒಳಗಡೆ ಹೋಗಿದ್ರೆ ಒಂದು ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸ್ವಲ್ಪ ದಿವಸ ಹಿಂದ್ಗಡೆನೆ ಗೊತ್ತಾಗಿರೋದು ಇಲ್ಲೂ ಒಂದು ದೇವಸ್ಥಾನ ಇದೆಯಪ್ಪ ಅಂತ. ಅದಕ್ಕೆ ಇವತ್ತು ನಾನು ಆ ದೇವಸ್ಥಾನ ನೋಡ್ಬೇಕಂತ ಹೊರಡ್ತಾ ಇದ್ದೀನಿ. ಇವಾಗ ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಕೆಲವರಿಗೆ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಮಾಡಿ ಅಪ್ಲೋಡ್ ಮಾಡಿ ಆ ಸ್ಥಳನ ಎಕ್ಸ್ಪ್ಲೋರ್ ಮಾಡಿದ ನಂತರ ಜನ ಬರ್ತಿದಾರ ಅಂತ ಅನ್ಸುತ್ತೆ. ಈ ತರ ನಮ್ ಬೀದರ್ ಸುತ್ತಮುತ್ತನೇ ಈ ತರ ಪ್ಲೇಸ್ಗಳು ಇನ್ನೂ ತುಂಬಾನೇ ಇದೆ. ಜಾಸ್ತಿ ಜನರಿಗೆ ಗೊತ್ತಿರ್ಲಾರ್ದಂತ ಪ್ಲೇಸ್ಗಳು ತುಂಬಾನೇ ಇದೆ. ಆ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿ ವಿಡಿಯೋ ನೋಡ್ಕೊಂಡು ಚೆನ್ನಾಗಿ ಗೊತ್ತಾಗ್ತಿದೆ. ಸೊ ಎದುರುಗಡೆ ನೀವು ಕಾಣ್ತಿರ್ಬೋದು ಅನ್ಸುತ್ತೆ, ಅಲ್ಲಿ ಎದುರುಗಡೆ ಒಂದು ಇದು ಗೋಪುರ ತರ ಇದು ಮಾಡಿದ್ದಾರೆ ನೋಡಿ. ನಾವಿವಾಗ ಆ ಕಡೆ ಹೋಗ್ಬೇಕು. ಸೊ ತುಂಬಾ ಹುಷಾರಾಗಿ ಹೋಗ್ಬೇಕಾಗುತ್ತೆ, ಯಾಕಂತಂದ್ರೆ ಇಲ್ಲಿ ಕಾರ್ನರ್ ಇದೆ. ಹಾಗಾಗಿ ಪಾಸ್ ಮಾಡ್ಬೇಕಾದ್ರೆ ಬೈಕ್ಗಳೆಲ್ಲ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿದೆ ನೋಡಿ ದೇವಸ್ಥಾನ, ಶ್ರೀ ಗುಪ್ತೇಶ್ವರ ಅನಂತ ಪದ್ಮನಾಥ ದೇವಸ್ಥಾನ ಅಂತ ಇದೆ ನೋಡಿ. ಇದು ಸೇವಾಲಾಲ್ ತಾಂಡ ಇದೆ. ಇಲ್ಲಿ ಎದುರುಗಡೆ ಏನಿದೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದು ಸೇವಾಲಾಲ್ ತಾಂಡ ಇದೆ. ಆ ತಾಂಡ ನೇರ್ ಬರುತ್ತೆ ಇಲ್ಲಿ ಖಾನಾಪುರ, ಮತ್ತೆ ಆ ಸೇವಾಲಾಲ್ ತಾಂಡ ನೇರ್ ಬರುತ್ತೆ. ಇದೇ ಇದೆ ಅನ್ಸುತ್ತೆ ದಾರಿ. ನಾನು ಬಂದಿರಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಈ ಕಡೆ. ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನೋಡ್ಬೇಕಾದ್ರೆ. ಮಳೆಗಾಲಲ್ಲಿ ಈ ಪ್ಲೇಸಿಗೆ ಬರಕ್ ಆಗಲ್ಲ, ಯಾಕಂತಂದ್ರೆ ಬೈಕ್ ಅದನ್ನ ಬರಲ್ಲ ಅನ್ಸುತ್ತೆ. ಇದು ತುಂಬಾ ಮಳೆ ಆದ್ರೆ ಇಲ್ಲೆಲ್ಲ ಬೈಕೇ ಬರೋದಿಲ್ಲ ಈ ಪ್ಲೇಸಲ್ಲಿ. ಸೊ ನಡ್ಕೊಂಡು ಬರ್ಬೋದು ಆರಾಮಾಗಿ. ಈ ಟೈಮಲ್ಲಂತೂ ಆರಾಮಾಗಿ ಬರ್ಬೋದು. ಚಳಿಗಾಲ ಮತ್ತೆ ಬೇಸಿಗೆ ಕಾಲಲ್ಲೆಲ್ಲ ಆರಾಮಾಗಿ ಬರ್ಬೋದು. ಒಬ್ಬೊಬ್ಬರೇ ಬರ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಈ ಪ್ಲೇಸ್ಗೆ, ಯಾಕಂತಂದ್ರೆ ಯಾರು ಜನರು ಇರಲ್ಲಲ್ವಾ, ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಜೊತೆಗೆ ಯಾರಾದ್ರೂ ಕರ್ಕೊಂಡು ಬಂದ್ರೆ ಆರಾಮಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ದಿವಸ ಸಂಡೇ ಅಂತ ಬಂದ್ರೆ ಫುಲ್ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ತುಂಬಾನೇ ಚೆನ್ನಾಗಿದೆ ಇದು ಪ್ಲೇಸ್. ದೇವಸ್ಥಾನಕ್ಕೆ ಹೋಗೋ ದಾರಿ ಇದೆ ಅನ್ಸುತ್ತೆ, ಹಂಗೆ ಒಳಗಡೆ ಹೋಗಿದ್ರೆ. ಇಲ್ಲೇನು ಈ ತರ ಇದೆ ಅಲ್ಲ, ಈ ಕಡೆಯಿಂದನೂ ಬರುತ್ತೆ. ಈಗ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ. ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಬಟ್ ವ್ಯೂ ಮಾತ್ರ ಹಿಂಗಿದೆ, ಸಖತ್ತಾಗಿದೆ ನೋಡಿ ವ್ಯೂ. ಆದ್ರೂ ಜನ ಎಲ್ಲ ಬರ್ತಿದಾರ ಅನ್ಸುತ್ತೆ. ಇಲ್ಲಿ ತುಂಬಾ ಜನ ಗಾಡಿಗಳೆಲ್ಲ ಪಾರ್ಕ್ ಮಾಡಿದಾರೆ ನೋಡಿ. ಈ ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ನೋಡಿ. ಸೊ ಬೈಕ್ನ ಇಲ್ಲೇ ಪಾರ್ಕ್ ಮಾಡೋಣ. ಹೆಂಗದ ಪ್ಲೇಸ್ ಅಣ್ಣ? ನೋಡಿದ್ದೆ, ಇಲ್ಲಿ ಒಂದ್ಸರಿ ಆದರೂ ಬಂದಿದೆ, ಫಸ್ಟ್ ಟೈಮ್ ನಾವೀಗ ಬಂದಿರೋದು. ಕೆಲಸ ನಡ್ಲತ್ತದಣ್ಣ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾ ಇವತ್ತು ಎಲ್ಲಿ ಬಂದಿದ್ದೀನಿ ಅಂತಂದರೆ ಶ್ರೀ ಗುಪ್ತೇಶ್ವರ ಅನಂತ ಪದ್ಮನಾಥ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಂದರೆ ಬೀದರ್ ಜಿಲ್ಲೆಯ ಖಾನಾಪುರ ಗ್ರಾಮದ ಬಳಿ ಬರುವ ಸೇವಾಲಾಲ್ ತಾಂಡದ ದಟ್ಟವಾದ ಕಾಡಿನ ಮಧ್ಯೆ ಬರುವಂಥ ದೇವಸ್ಥಾನವಾಗಿದೆ ಸ್ನೇಹಿತರೆ. ಈ ದೇವಸ್ಥಾನದ ಇತಿಹಾಸ ತಿಳಿದುಕೊಳ್ಬೇಕಂತಂದ್ರೆ ದೇವಸ್ಥಾನದಲ್ಲಿರುವ ದೇವರ ವಿಗ್ರಹವು 20ನೇ ಶತಮಾನದ ಹಳೆಯ ಪುರಾತನವಾದಂತಹ ದೇವರ ವಿಗ್ರಹ ಇದೆ ಅಂತ ಸ್ನೇಹಿತರೆ. ಮತ್ತೆ ಇವು ನೀರ್ ನೋಡ್ರಿ, ಇಷ್ಟು ಮಳೆಗಾಲ ಆದ್ರೂ ಎಷ್ಟು ಬೇಸಿಗೆ ಇದ್ರೂ ತೆಳಗ್ ಹೋಗಲ್ಲ, ಅಷ್ಟೇ ಅಷ್ಟೇ ರೀ. ಸಣ್ಣ ಸಣ್ಣ ರೋಗ, ಕ್ಯಾನ್ಸರ್ ಎಲ್ಲ ಕಡಿಮೆ. ಈ ದೇವಸ್ಥಾನದ ಎದುರುಗಡೆ ಇರುವ ಗುಂಡದಲ್ಲಿರುವ ನೀರಿನ ಪ್ರಮಾಣ ಸದಾ ಯಾವಾಗ್ಲೂ ಇದೇ ರೀತಿಯಲ್ಲಿ ಇರುತ್ತೆ ಅಂತೆ ಸ್ನೇಹಿತರೆ. ಅದೆಷ್ಟೇ ಮಳೆಗಾಲ ಆಗಿದ್ರೂ ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗೋದೇ ಇಲ್ಲ ಅಂತೆ. ಬೇಸಿಗೆ ಕಾಲದಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗೋದಿಲ್ಲ ಅಂತ ಸ್ನೇಹಿತರೆ. ಇವಾಗೇನು ನೋಡ್ತಾ ಇದ್ದೀರಲ್ವಾ,
ನೀರಿನ ಪ್ರಮಾಣ ಇದೆಯಲ್ಲ ಯಾವಾಗ್ಲೂ ಇದೇ ಪ್ರಮಾಣದಲ್ಲಿ ನೀರಿರುತ್ತೆ ಅಂತೆ ಸ್ನೇಹಿತರೆ. ಏನೋ ಹಾಕುವ ಹೊತ್ತಿನ ಟೈಮ್ನಲ್ಲಿ ಏನೋ ಬೈದು ಏನೋ ಹಿಂಗೆ ಅವಾಜ್ ಮಾಡಿ ಅದು ಹಗ್ಗನೇ ತಗೊಂಡು ಹೋಗ್ಯಾರ. ದೇವ್ರ ಪ್ರಸನ್ನ ಆಗಿರೋರಿಗೆ ಹಾ ಪ್ರತ್ಯಕ್ಷ ಆಗ್ಯಾರೇನ್ರಿ? ಇದರಲ್ಲಿ ಏನೋ ಐದುಮುಖಿ ಸರ್ಪ ಇದೆ ಅಂತ. ಈಗ ಇದ್ರ ಮೇಲೆ ನಾವು ಇದ್ದಿರ್ಬೋದು. ಅಮಾವಾಸ್ಯ ದಿವಸ ಎಲ್ಲರಿಗೂ ಕಾಣಿಸ್ತಾವ. ಹೌದನ್ರಿ? ಬಾಕಿ ಟೈಮ್ನಲ್ಲಿ ಒಂದೂ ಕಾಣಲ್ಲ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರು ಕೆಲವು ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಬಂದು ನೇಣು ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಂತೆ ಸ್ನೇಹಿತರೆ. ಆ ಟೈಮಲ್ಲಿ ಈ ದೇವಸ್ಥಾನದ ಎದುರುಗಡೆ ಏನು ನೋಡ್ತಾ ಇದ್ರಲ್ವ, ಈ ಮರಕ್ಕೆ ಬಂದು ನೇಣು ಹಾಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಂತೆ. ಆ ಟೈಮಲ್ಲಿ ಸಾಕ್ಷಾತ್ ವಿಷ್ಣು ದೇವರು ಹಾವಿನ ಸರ್ಪದ ರೂಪದಲ್ಲಿ ಪ್ರತ್ಯಕ್ಷವಾಗ್ತಾರಂತೆ ಸ್ನೇಹಿತರೆ ಅವ್ರಿಗೆ. ಇವಾಗಲೂ ಕೂಡ ದೇವಸ್ಥಾನದ ಮುಂದೆ ಇರುವ ಮರದ ಮೇಲೆ ಹಾವಿನ ಸರ್ಪ ಕಾಣಿಸ್ಕೊಳ್ತದಂತೆ ಸ್ನೇಹಿತರೆ ಅವಾಗವಾಗ. ಆ ಮರದಿರು ಇದು ಎಲ್ಲ ಮಾಡ್ಸಿನೋದು ಇದು ಪೂರ. ಇದು ಹಳೇದು ಬಿಟ್ಟು ಎಲ್ಲ ಹೊಸ ಮಾಡಿದ್ರೆ ಒಬ್ಬರೇ ಯಾರ ಬಲ್ಲಿ ಏನು ತಗೊಂಡಿಲ್ಲ ಏನಿಲ್ಲ. ಈ ದೇವಸ್ಥಾನದ ಪೂಜೆ ಮಾಡುವ ಅರ್ಚಕರು ಸ್ವಂತ ದುಡ್ಡಿನಲ್ಲೇ ಗುಡಿ ನಿರ್ಮಾಣ ಮಾಡ್ತಿದ್ದಾರಂತೆ ಸ್ನೇಹಿತರೆ. ಇವಾಗೇನು ನೀವು ನೋಡ್ತಿರ್ಬೋದು, ಇಲ್ಲಿ ಆವರಣದಲ್ಲಿ ಗುಡಿ ಮತ್ತೆ ಹೊಸದಾಗಿ ಗುಡಿ ನಿರ್ಮಾಣ ಮಾಡ್ತಿದ್ದಾರೆ ನೋಡ್ರಿ. ಅರ್ಚಕರದ ಸ್ವಂತ ಅಮೌಂಟದಲ್ಲೇ ಸ್ವಂತ ದುಡ್ಡಿನಲ್ಲೇ ಗುಡಿ ನಿರ್ಮಾಣ ಮಾಡ್ತಿದ್ದಾರಂತೆ ಸ್ನೇಹಿತರೆ. ಈ ದೇವಸ್ಥಾನದ ಹತ್ರ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಬನ್ನಿ, ಅಲ್ಲಿ ಎದುರುಗಡೆ ಕಾಣ್ತಾ ಇದೆ ನೋಡಿ, ಅಲ್ಲಿ ಒಳ್ಳೆ ಒಂದು ವ್ಯೂ ಪಾಯಿಂಟ್ ಇದೆ. ಸರಿ, ನೋಡ್ಕೊಂಡು ಬರೋಣ ಬನ್ನಿ. ನೀವು ನೋಡ್ತಿರ್ಬೋದು ಇಲ್ಲಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ನೋಡ್ಬೋದು ನೀವು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಆಗಿತ್ತು. ಯಾರೆಲ್ಲ ಹೊಸೊಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.